ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ ಅಂತ ಅನ್ಬೋದು. ಯಾರೆಲ್ಲ PG ಹಾಸ್ಟೆಲ್ ಅಥವಾ ಬೇರೆ ಊರಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಮನೆಯವ್ರ ಹತ್ರ ಇದನ್ನು ಮಾಡಿಸ್ಕೊಂಡು ಒಂದು ಬಾಕ್ಸ್ಗೆ ತೊಗೊಂಡೋಗಿ ಆರಾಮಾಗಿ 1 ರಿಂದ 2 ತಿಂಗಳ ತನಕ ನೀವು ಇದನ್ನು ಪ್ರಿಸರ್ವ್ ಮಾಡಿಕೊಂಡು ಪ್ರತಿದಿನ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಚಿಕನ್ ಉಪ್ಪಿನಕಾಯಿ. ಮೊದಲಿಗೆ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ. ಮಸಾಲೆಗೆ ನಾನಿಲ್ಲಿ 1 ಏಲಕ್ಕಿ, 1 ಪೀಸಷ್ಟು ಚಕ್ಕೆ, ಸ್ವಲ್ಪ ಕಲ್ಲುವು, 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಂತ್ಯ, 10 ಕರಿಮೆಣಸು, 2 ಲವಂಗ, ಹಾಗೆಯೇ ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಾಣಲಿಗೆ ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲೆನೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ನೀವು ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ. ಈಗ ಇದು ಕೂಲ್ ಆದಮೇಲೆ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಾನೀಗ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೋನ್ಲೆಸ್ ಚಿಕನ್ನ ನಾನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು, ಹಾಗೆಯೇ 1 ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಇಲ್ಲಿ ಫ್ರೈ ಮಾಡಬೇಕಾದ್ರೆ ಚಿಕನ್ನಲ್ಲಿರುವಂತಹ ನೀರಿನಂಶ ಕಂಪ್ಲೀಟಾಗಿ ಹೋಗಬೇಕು. ಸೊ ಅಲ್ಲಿ ತನಕನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗ ಮಾತ್ರ ನಾವು ಜಾಸ್ತಿ ದಿನದ ತನಕ ಇದನ್ನು ಪ್ರಿಸರ್ವ್ ಮಾಡ್ಕೋಬೋದು. ನಾರ್ಮಲಾಗಿ ಮಾವಿನಕಾಯಲ್ಲಿ, ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಮಾಡ್ತಾನೆ ಇರ್ತೀವಿ. ಆದರೆ ಚಿಕನಲ್ಲಿ ಒಂದ್ಸಲ ಉಪ್ಪಿನಕಾಯಿನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಕಂಪ್ಲೀಟಾಗಿ ನೀರು ಹಿಂಗಿದೆ. ಈಗ ನಾನು ಚಿಕನ್ನೆಲ್ಲ ಒಂದು ಪ್ಲೇಟ್ಗೆ ನಾನು ಎತ್ಕೊಳ್ತಾ ಇದ್ದೀನಿ. ಈಗ ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡಾದಮೇಲೆ ನಾವು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ ಪೀಸಸ್ನ ನಾನು ಈಗ ಎಣ್ಣೆಗೆ ಹಾಕಿ ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ತೀನಿ. ನೀವು ಚಿಕನ್ ಕಬಾಬ್ ಎಲ್ಲ ಮಾಡಬೇಕಾದ್ರೆ ಡೀಪ್ ಫ್ರೈ ಮಾಡ್ತಿರಲ್ಲ, ಸೊ ಅದೇ ಪ್ರೋಸೆಸ್ಸಲ್ಲಿ ಮಾಡ್ಕೋಬೇಕಾಗುತ್ತೆ. ಇದು ಗೋಲ್ಡನ್ ಕಲರ್ ಆಗಿದ ತಕ್ಷಣ ಇದನ್ನು ಎತ್ಕೊಬಿಡಿ. ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಏನಕ್ಕಂದರೆ ಇದೇ ಎಣ್ಣೆಗೆ ನಾವೀಗ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ಬೇರೆ ಉಪ್ಪಿನಕಾಯಿನೆಲ್ಲ 1 ದಿನ ಬಿಟ್ಟಾದಮೇಲೆ ತಿಂದಾಗ ಟೇಸ್ಟ್ ಇರುತ್ತಲ್ಲ, ಸೊ ಅದೇ ಥರ ಈ ಉಪ್ಪಿನಕಾಯಿನೂ ಕೂಡ 1 ದಿನ ಬಿಟ್ಟು ತಿನ್ನೋದ್ರಿಂದ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಅದೇ ಎಣ್ಣೆಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಜೊತೆಗೆ ರುಬ್ಕೊಂಡಿರುವಂತಹ ಪೌಡರ್ನ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ನಾವು ಚಿಕನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಏನು ಮಾಡಿದ್ವಿ ಈಗ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಚಿಕನ್ನ ಮಸಾಲೆಯಲ್ಲಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನೀಗ ನಿಂಬೆಹಣ್ಣಿನ ರಸ ಅಥವಾ ವೆನಿಗರ್ನ ನೀವು ಇದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ ಅದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಿ. ನೀವು ಮಾಡಿದ ತಕ್ಷಣ ಈ ಉಪ್ಪಿನಕಾಯಿನ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಬಟ್ ಮಾಡಿ 1 ದಿನ ಬಿಟ್ಟು ತಿನ್ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕನ್ ಕೂಡ ಸಾಫ್ಟ್ ಆಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನೀವು ಚಪಾತಿ ಆಗಿರ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು ತಿಂತಾಯಿದ್ರೆ ಅಂತೂ ಸೂಪರ್ ಆಗಂತ ಅನಿಸುತ್ತೆ. ಹಾಸ್ಟೆಲಲ್ಲಿ PGಯಲ್ಲಿರೋರಿಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. PG ಊಟ, ಹಾಸ್ಟೆಲ್ ಊಟ ಅಥವಾ ಹೊರ್ಗಡೆ ಊಟ ತಿಂದು ಬೇಜಾರಾಗಿದ್ದರೆ ಮನೆಯವರಿಂದ ಈ ಥರ ಒಂದು ಚಿಕನ್ ಉಪ್ಪಿನಕಾಯಿನ ಮಾಡಿಸ್ಕೊಂಡು ಹೊರಟೋಗಿ, ನಿಮಗೆ ಊಟ ಬೇಜಾರೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಚಿಕನ್ ಉಪ್ಪಿನಕಾಯಿ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇದರಿಂದಾಗಿ ನಾನು ಮಾಡ್ತಿರುವ ರೆಸಿಪಿ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಗ್ತಿದೆಯೋ ಅಥವಾ ಇಲ್ವೋ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.